ನಮಸ್ಕಾರ. ಎಲ್ಲರಿಗೂ ಸ್ವಾಗತ ಬಡ್ತಿಕಾ ನಾಮ್ ಗಾಡಿಗೆ. ದೆವ್ವಗಳ ಮಾತಿನಲ್ಲಿ ಅಪಘಾತಗಳ ಕತೆ. ವಾಸ್ತವವಾಗಿ ನಾನು ದೇಹವನ್ನು ಸ್ವಲ್ಪ ಮಟ್ಟಿಗೆ ಪಂಪ್ ಮಾಡ್ತಿದ್ದೇನೆ. ಇದು ನಮ್ಮ ಅತಿಥಿಗಳ ಸಾಮರ್ಥ್ಯದ ಬಗ್ಗೆ ಸಾಕಷ್ಟು ಚರ್ಚೆ ಇದೆ, ಹಾಗಾಗಿ ಅವರೆದುರು ಕೂರಬೇಕು ಅನಿಸ್ತು. ನಾನು ಕೂಡ ಸ್ವಲ್ಪ ಇದ್ದೇನೆ ಅಲ್ವಾ. ಅವರ ಹೆಸರು ಸಿತಾರಾ ಸಿಂಗ್ ಸಿಧು. ಇದರಿಂದ ಏನಾಗೋದಿಲ್ಲ ರೀ. ಬಂದಿದ್ದಾರೆ ಅನ್ಸತ್ತೆ. ಸಿದ್ದು ಪಾಜಿ, ಬನ್ನಿ 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 ಬನ್ನಿ. ವಾ 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 ವಾ, ಏನು ವಿಶೇಷ ಪಾಜಿ? ಹೇಗಿದ್ದೀರಿ? ಚೆನ್ನಾಗಿದ್ದೀನಿ ತುಂಬಾ. ವಾಹ್, ನಿಮ್ಮನ್ನು ನೋಡಿ ಖುಷಿ ಆಗ್ತಾ ಇದೆ. ನೀವು ಸುಂದರವಾಗಿ ಕಾಣ್ತಿದ್ದೀರಾ, ಆದರೆ ನಿಮ್ಮ ಈ ಬಣ್ಣ ಹೇಗೆ ಸ್ವಲ್ಪ ಬಿಳಿಯಾಗಿದೆ. ಅದೆಲ್ಲ ಇರಲಿ, ನಿಮಗೆ ಸ್ವಾಗತ. ನಿಮಗೆ ನಿಮ್ಮ ಶಕ್ತಿಯ ಬಗ್ಗೆ ನಾವು ಸಾಕಷ್ಟು ಕೇಳಿದ್ರು. ನಿಮ್ಮ ಶಕ್ತಿಯ ಜೊತೆಗೆ ನಾವು ಅದನ್ನ ಕೇಳಿದ್ದೇವೆ. ನಿಮ್ಮ ಶಕ್ತಿಯ ಜೊತೆಗೆ ಕೋಪ ಮತ್ತು ಗರ್ಜನೆಗೆ ಸಾಕಷ್ಟು ಪ್ರಸಿದ್ಧ ಅಂತ. ಓ, ನನ್ನ ನುಡಿಗಟ್ಟುಗಳು ಕೂಡ ಬಹಳ ಪ್ರಸಿದ್ಧವಾಗಿದೆ. ಸರ್, ತುಂಬಾ ಕೀಳು ಮಾತುಗಳನ್ನ ಆಡ್ತಾ ನಾವು ನನ್ನ ಹೆದರಿಸ್ತಾ ಇದ್ರು. ಪ್ರೇಕ್ಷಕರು ಬಹಳ ದಿನದಿಂದ ನಿಮಗಾಗಿ ಕಾಯ್ತಿದ್ರು, ಒಂದು ಬರಲಿ ಹಾಗೆ. ನುಡಿಗಟ್ಟುಗಳು ಬಂದು ಹೋಗುತ್ತವೆ. ಮೊದಲು ನಾನು ಭಯಾನಕ ಕಥೆಯನ್ನ ಹೇಳ್ತೇನೆ. ಹಾಗಾದ್ರೆ ನೀವು ದಿ ಎಂಡ್ ಕಥೆಯನ್ನ ಹೇಳಲು ಬಯಸ್ತೀರಿ? ಓಯ್ ಸರ್ ಪ್ಲೀಸ್. ಅಂದ್ರೆ ಪ್ರೇಕ್ಷಕರ ಮುಂದೆ ಹೀಗೆ ಮಾಡಿದ್ರೆ ಸ್ವಲ್ಪ ಮುಜುಗರ ಆಗುತ್ತೆ ಅಲ್ವಾ? ಖಂಡಿತ ಮುಜುಗರ ಮಾಡಲ್ಲ ಸರ್, ನೀವು ಕತೆ ಹೇಳಿ. ಆ ದಿನ ನಾನು ನನ್ನ ಪೆಜೋರೋದಲ್ಲಿ ಹೋಗ್ತಿದ್ದೆ. ನನ್ನ ಉಷ್ಣತೆಯು ಯಾವಾಗಲೂ ಹೆಚ್ಚಾಗಿರುತ್ತೆ, ಆದ್ರೆ ಆ ದಿನ ತುಂಬಾ ಹೆಚ್ಚಾಗಿತ್ತು. ಭಾರತ ಪಂದ್ಯದಲ್ಲಿ ಸೋತಿತ್ತು. ಓಹೋ, ನೀವು ಕ್ರಿಕೆಟ್ ಫ್ಯಾನಾ? ಓ, ಅಂದರೆ ಟೆಂಪರೇಚರ್ ಜಾಸ್ತಿ ಆಗಿತ್ತು, ಕೋಪ ಬರ್ತಿತ್ತು, ಅಂದರೆ ಯಾರ್ಯಾರ್ದೋ ತಲೆ ಒಡೆಯುವಷ್ಟು. ಖಂಡಿತ ಅರ್ಥ ಆಯ್ತು ಸರ್, ವೀಕ್ಷಕರಿಗೂ ಅರ್ಥವಾಯ್ತು. ನಾನು ಹೊರಡ್ತಿದ್ದೆ ಮತ್ತು ನನಗೆ ಜೋರಾಗಿ ಕೋಪ ಬರ್ತಿತ್ತು. ಮೇಲಿಂದ ಒಂದು ಮುಚ್ಚಳವು ನನ್ನನ್ನು ಕಟ್ ಮಾಡಿತ್ತು. ಹೇಳಿ ಸಿತಾರಾ ಸಿಂಗ್ ಸಿದ್ದುಗೆ ಕಟ್ ಮಾಡಿದ್ದು. ನಾನು ಅವನನ್ನ ಕಟ್ಟಿಗೆ ಕಟ್ಟಿಂದ ಉತ್ತರ ಕೊಟ್ಟೆ. ಎಂತ ಮಾತು ಸರ್. ಮತ್ತೆ ಕಟ್ಟಿಗೆ ಕಟ್. ಕೆಲವೊಮ್ಮೆ ಅವನು ಮುಂದೆ, ಕೆಲವೊಮ್ಮೆ ನಾನು ಮುಂದೆ, ಇದ್ದಕ್ಕಿದ್ದಂತೆ. ತಕ್ಕೆ ನಿನ್ನ ಕೋಪ ಮುಳುಗಿ ಹೋಯ್ತು. ಓಯ್ ಏನ್ ಓಯ್, ನಾನು ಸರಿ ಮಾತಾಡ್ತಿದ್ದೀನಿ. ನನ್ನನ್ನು ಕ್ಷಮಿಸಿ. ಹಾಗಾದ್ರೆ ಇದರಿಂದ ನೀವು ಕಲಿತ ಪಾಠ ಏನು? ಮೊದಲನೇದಾಗಿ, ನೀವು ಕೋಪಗೊಂಡಿದ್ರೆ ದೀರ್ಘ ಉಸಿರು ತೆಗೆದುಕೊಳ್ಳಿ, ನೀರು ಕುಡಿರಿ, 10ರವರೆಗೆ ಎಣಿಸಿ. 10ರವರೆಗೆ ಎಣಿಸಿ. ಅನುಲೋಮ ವಿಲೋಮ ಮಾಡಿ. ಏನ್ ಮಾಡ್ಬೋದು? ಅನುಲೋಮ ವಿಲೋಮ ಪ್ರಾಣಾಯಾಮ ಕಣ್ರಿ ಇದು. ಹಂಗ. ಆದರೆ ಕೋಪದಲ್ಲಿ ವಾಹನ ಚಲಾಯಿಸಬೇಡಿ. ರಸ್ತೆ ನಿಮ್ಮದು ಮಾತ್ರವಲ್ಲ, ಎಲ್ಲರದ್ದು ಆಗಿದೆ. ಎರಡನೇ ವಿಷಯ, ರಸ್ತೆಯಲ್ಲಿ ನಿಮಗೆ ಮೂರ್ಖರು ಸಿಗ್ತಾರೆ, ಅವರಿಗಾಗಿ ತಯಾರಿರಿ. ನೆನಪಿಡಿ, ಕೋಪದಿಂದ ಚಾಲನೆ ಮಾಡುವುದು ನಿಮಗೆ ಮತ್ತು ಇತರ ರಸ್ತೆ ಬಳಕೆದಾರರಿಗೆ ಮಾರಕವಾಗಿರಬಹುದು. ಖಂಡಿತ. ಕೂಲ್ ಆಗಿರಿ, ಕೂಲ್ ಮಾಡಿ, ಫೂಲ್ ಅಲ್ಲ. ಎಷ್ಟು ಒಳ್ಳೆಯ ಮಾತು. ಕೂಲ್ ಆಗಿರಿ, ಕೂಲ್ ಮಾಡಿ, ಫೂಲ್ ಅಲ್ಲ. ಅದ್ಭುತ ಸಾರ್, ನೀವು ಬಂದಿದ್ದೀರಿ ಅಂದ್ರೆ ನೀವು ಇದ್ದೀರಿ. ಇನ್ನೂ ಮಾತು ಮುಗಿದಿಲ್ಲ. ಇಲ್ಲ, ನೀವು ಮುಗಿಸಿ. ಮೂರನೆಯದಾಗಿ, ಇತರರ ತಪ್ಪುಗಳನ್ನ ಮಾಡಿದ್ರು ನೀವು ಮಾಡಬಾರ್ದು. ಇದು ತುಂಬಾ ಚೆನ್ನಾಗಿದೆ, ತುಂಬಾ ಒಳ್ಳೆ ಮಾತು. ಅಂದ್ರೆ ಇತರರು ಸಿದ್ಧರಾಗಿದ್ದಾರೆ, ಆದ್ರೆ ನೀವು ಲೇನ್ ಬಿಡಬೇಡಿ, ಸ್ಪೀಡ್ ಲಿಮಿಟ್ ಫಾಲೋ ಮಾಡಿ, ತಪ್ಪಾದ ಕಡೆಯಿಂದ ಹಿಂದಕ್ಕಬೇಡಿ ಮತ್ತು ಮೂರ್ಖರು ನಿಮ್ಮನ್ನ ಪ್ರಚೋದಿಸಲು ಪ್ರಯತ್ನಿಸಿದ್ರೆ ಅವನಿಗೆ ಗೆದ್ದ ಸಂತೋಷವನ್ನ ನೀಡಬೇಡಿ. ಕಮೆಂಟ್ ಮಾಡಬೇಡಿ, ತಂಪಾಗಿರಿ. ಅವನ ಗೆಲುವಿಗೆ ಕೋಪದಿಂದಲ್ಲ, ಮುಗುಳ್ನಗೆಯಿಂದ ಉತ್ತರಿಸಿ. ಯಾರಾದರೂ ಅನುಚಿತವಾಗಿ ವರ್ತಿಸಿದರೆ ಅಥವಾ ನಿರ್ಲಕ್ಷ್ಯ ತೋರಿದರೆ ಪೊಲೀಸರಿಗೆ ಮಾಹಿತಿ ನೀಡಿ. ನೀವು ಇಂಥ ಅದ್ಭುತ ವಿಷಯವನ್ನ ಹೇಳ್ತಿದ್ದೀರಿ. ಏನು ಹೇಳಿ? ಅವರ ಕೈಗಳು ಬಲವಾಗಿರುತ್ತವೆ ಮತ್ತು ಉದ್ದವಾಗಿರುತ್ತವೆ. ಸರ್, ನೀವು ಇಷ್ಟು ಕಡಿಮೆ ಸಮಯದಲ್ಲಿ ತುಂಬಾ ಸುಂದರವಾದ ವಿಷಯವನ್ನ, ಅನೇಕ ಅದ್ಭುತವಾದ ವಿಷಯಗಳನ್ನ ಹೇಳಿದ್ದೀರಿ. ಆದರೆ ನಮ್ಮ ಪ್ರೇಕ್ಷಕರಿಗೆ ಎಲ್ಲವನ್ನ ನೆನಪಿಟ್ಕೊಳ್ಳೋದು ತುಂಬಾ ಕಷ್ಟ. ಶಾರ್ಟ್ ಆಗಿ ಹೇಳ್ತೀನಿ. ಶಾರ್ಟ್ ಆಗಿ ಹೇಳಿ ಸರ್. ಸಂಕ್ಷಿಪ್ತವಾಗಿ ಅರ್ಥ ಮಾಡ್ಕೊಳ್ಳಿ. ಡ್ರೈವಿಂಗ್ ಮಾಡುವಾಗ ಕೋಪಗೊಳ್ಳಬೇಡಿ. ನೀವು ಕೋಪಗೊಂಡ್ರೆ ಗಾಡಿ ಓಡಿಸಬೇಡಿ. ಬೀದಿಯಲ್ಲಿ ಮೂರ್ಖ ಜನರೊಂದಿಗೆ ಜಗಳವಾಡಬೇಡಿ. ಇವರಿಗೆ ದೂರು ನೀಡಿ. ಗಾಡಿ ರಸ್ತೆಯಲ್ಲಿ ಬಂದೂಕಿನಂತಿರುತ್ತೆ. ನಿರ್ಲಕ್ಷ್ಯ ತೋರಿದರೆ ರಸ್ತೆಯಲ್ಲಿ ಸಂಚರಿಸುವವರಿಗೆ ಹಾಗೂ ಚಾಲಕನಿಗೆ ಮಾರಕವಾಗಬಹುದು. ಅದಕ್ಕಾಗಿಯೇ ವಾಹನ ಚಲಾಯಿಸುವಾಗ ಸಂಪೂರ್ಣ ಎಚ್ಚರಿಕೆ ವಹಿಸಬೇಕು. ಸರ್, ಈಗೇನಾಗತ್ತೆ, ಟ್ರಾಫಿಕ್ ಜಾಸ್ತಿ ಆದ್ರೆ ವಾಹನ ಚಾಲನೆ ಮಾಡುವಾಗ ಮನಸ್ಸು ಬಿಸಿ ಆಗತ್ತೆ. ಮನಸ್ಸನ್ನ ಬೆಚ್ಚಗಾಗಿಸುವುದರಿಂದ ಟ್ರಾಫಿಕ್ ಹೋಗೋದಿಲ್ಲ. ನೀವು 15 ನಿಮಿಷ ಮುಂಚಿತವಾಗಿ ಮನೆಯಿಂದ ಹೊರಟ್ರೆ ನೀವು ಎಂದಿಗೂ ತಡವಾಗೋದಿಲ್ಲ. ಸಿದ್ದುಪಾಜಿ, ಇಂದಿನ ನಂತರ ನಿಮ್ಮ ಚರ್ಚೆಗಳು ಮತ್ತು ತಿಳುವಳಿಕೆಯಿಂದಾಗಿ ಹೊರತು ನಿಮ್ಮ ಶಕ್ತಿ ಅಥವಾ ಕೋಪದಿಂದಲ್ಲ. ಆದ್ದರಿಂದ ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬ ಧನ್ಯವಾದ. ಮತ್ತು ನಿಮಗೆ
ಥ್ಯಾಂಕ್ ಯು ವೆರಿ ಮಚ್, ಧನ್ಯವಾದ. ಮತ್ತು ಅದರ ಲಾಭ ನಮ್ಮವರು ಪಡ್ಕೊಂತಾರೆ. ಮತ್ತು ಈಗ ಇದು ಇವತ್ತಿನ ಸಮಯ ಆಗಿದೆ ಯಾವುದಕ್ಕೆ? ಬಂಪರ್ ಸ್ಟಿಕ್ಕರಿಗೆ. ಟ್ರಾಫಿಕ್ನಲ್ಲಿ ಹಾರ್ನ್ ಮಾಡುವುದು ನಿರ್ಲಕ್ಷ್ಯದ ಚಾಲನೆ, ನಿಷ್ಪ್ರಯೋಜಕವಾಗಿದೆ. ರಸ್ತೆಯಲ್ಲಿ ಕೋಪಗೊಳ್ಳುವವನು ಕೂಲ್ ಅಲ್ಲ, ಫೂಲ್. ಆದ್ದರಿಂದ ಈ ಕಥೆಯಿಂದ ನಾವು ರಸ್ತೆಯಲ್ಲಿ ನಡೆಯುವಾಗ ಕೂಲ್ ಆಗಿ ಇರಬೇಕು ಅಂತ ಕಲ್ತಿದ್ದೇವೆ. ಚುರುಕಾಗಿರಿ ಮತ್ತು ಹೊಸ ಸ್ನೇಹಿತರೊಂದಿಗೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮೆಲ್ಲರನ್ನ ಮತ್ತೆ ಭೇಟಿ ಮಾಡ್ತೇನೆ ಅವರ ಹೊಸ ಕಥೆಯೊಂದಿಗೆ. ಅಲ್ಲಿಯವರೆಗೆ ಬಾಯ್ ಬಾಯ್.